ಅವ್ರು ಹೇಳಿದಾಗೆ ಯಾವುದೇ ವರ್ಗಾವಣೆ ಮಾಡಿಲ್ಲ. ವರ್ಗಾವಣೆ ಪ್ರಸ್ತಾವನೆ ನನ್ನ ಹತ್ತಿರ ಇಲ್ಲ. ಅದು ಉಳಿದಿದ್ದು ಏನಾಗ್ತೈತೆ ಅನ್ನೋದು ಇನ್ನೂ ಏನೂ ಆಗ್ಲಾರ್ದ ನನಗೆ ಅಲ್ಲ ರೀ, ಏನು ಮಾಡಲಾರ್ದು ಹೆಂಗ್ ಬರುತ್ತೆ ದುಡ್ಡು? ವರ್ಗಾವಣೆ ಪ್ರಸ್ತಾವನೆನೇ ಇಲ್ಲ, ವರ್ಗಾವಣೆ ಮಾಡಿಲ್ಲ. ಇಲ್ಲಿ ಪ್ರಸ್ತಾವನೆ ಈಗ ನಿಮ್ಮ ಇದರಿಂದ ಅಧಿಕಾರಿಗಳು ಸರ್ಕಾರನೇ ಅದಕ್ಕೆ ಹೇಳ್ತಾರೆ. ಈಗ ನೀನೇನೋ ನಿನ್ ಮೇಲೆ ಒಂದು ಪತ್ರ ಬರೆದ್ರೆ ಆಯ್ತಾ? ಅದಕ್ಕೆ ಸಾಕ್ಷಿ ಆಧಾರಗಳು ಏನು ಇರ್ಲಾರ್ದು ಹೆಂಗೆ ನೀನೊಬ್ಬ ಕರಪ್ಟ್ ಇದಿ, ಹಿಂಗಾಗಿ ತಟ್ಟು ದುಡ್ಡು ಕೊಡ್ತಿತ್ತು, ಏನಿದೆ? ನಾವು ಯಾವುದು ಟ್ರಾನ್ಸ್ಫರ್ ಮಾಡಿಲ್ಲ, ಯಾವುದೇ ವರ್ಗಾವಣೆ ಆಗಿಲ್ಲ. ಸರ್, ಈ ಹಿಂದೆ ಹೇಳಿದ್ರಿ ಅಂದ್ರೆ ಎಲ್ಲ ಇಲಾಖೆಯಲ್ಲಿ ಇತ್ತು, ಅವ್ರ ಸರ್ಕಾರ ನಾವು ಮಾಡೇ ಇಲ್ಲಲ್ಲ ವರ್ಗಾವಣೆ ಮಾಡಿದ್ರಲ್ಲ, ಅದೇ ನಡೀತದೆ. ಆಡಳಿತಾತ್ಮಕವಾಗಿ ವರ್ಗಾವಣೆ ಮಾಡಿದ್ರೆ ಕರಪ್ಷನ್ ನಡೀತದೆ. ನಾವು ವರ್ಗಾವಣೆ ಇನ್ನೂ ಮಾಡೇ ಇಲ್ಲ, ಮಾಡ್ಲಾರ್ದೆ ಹಬ್ಬದ ಇಲಾಖೆಯಲ್ಲಿ ತೊಂದರೆಗಳನ್ನ ಸರಿ ಮಾಡ್ತೀವಿ ಅಂತ ಹೇಳಿದೀವಿ. ಇದನ್ನ ಹೇಳಿದೀವಿ ನೋಡಿ, ಯಾವುದೇ ಅಂತದ್ ಏನಾದ್ರು ಏರುಪೇರು ಇದ್ರೆ ಸರಿ ಮಾಡೋಣ. ನನ್ನ ಮೇಲೆ ಏನ್ ಹೇಳ್ತಾ ಇದ್ರೆ ನಾನು ವರ್ಗಾವಣೆ ಮಾಡಿಲ್ಲ, ಏನೇನು ಮಾತಾಡ ವರ್ಗಾವಣೆ ಮಾಡಿಲ್ಲ ಅಂದ್ರೆ ಎಲ್ಲಿ ಅಕೌಂಟ್ ಬರುತ್ತೆ? ಎಲ್ಲಿದೆ? ಯಾವ ಅಕೌಂಟ್ ಕೊಡುತ್ತೆ ಅಂದ್ರೆ ಏನ್ ಅಕೌಂಟ್ ಇದ್ರೆ ಯಾವ ಅಕೌಂಟಿಗೆ 13 ಕೋಟಿ ರೂಪಾಯಿ ಲಂಚ ಹೊಡಿತಾರೆ. ಅಲ್ಲ, ಈಡಿಯವರು ಕೊಟ್ಟಿದಾರೆಲ್ಲ ಗುರುತಿಸಿಬಿಡು, ಏನಾಗಿದೆ ನೋಡ್ಲಿ. ಅದೆಲ್ಲ ಸಿಎಂ ಫೈನಾನ್ಸ್ ನೋಡ್ಕೋತಾರೆ. ಬಜೆಟ್ ಅಲ್ಲಿ ಏನ್ ಹೇಳ್ತಾರೆ ನೋಡಿ. ಏನು ಇಲ್ಲ, ಇಲ್ಲ ಈ ಸದ್ಯ ಯಾವುದು ಅಂತ ಪ್ರಸ್ತಾವನೆ ಇಲ್ಲ. ಇದೆ, ಚರ್ಚೆ ಹಂತದಲ್ಲಿದೆ. ನೋಡೋಣ, ಚರ್ಚೆಯಲ್ಲಿದೆ. ಬಜೆಟ್ ಪೂರ್ವವಾಗಿ ನಾನೇನು ಹೇಳ್ಬೋದು. ರಾಷ್ಟ್ರೀಯ ಒಂದು ಇದು ಆಗ್ಬೇಕು. ಆದಷ್ಟು ಇದಕ್ಕೆ ರಾಷ್ಟ್ರೀಯ ಸ್ಕೀಮ್, ಇದು ರಾಷ್ಟ್ರೀಯದಲ್ಲಿ ತಗೊಂಡಿದ್ದಾರೆ. ಕೇಂದ್ರ ಸರ್ಕಾರದವ್ರು ಹಣ ಕೊಡ್ಬೇಕು. ರಾಷ್ಟ್ರೀಯವಾಗಿ ಇದನ್ನು ತೆಗೆದುಕೊಂಡಾಗ ಅವ್ರು ಹಣ ಕೊಡ್ಬೇಕು. ಅವ್ರು ಕೊಟ್ಟರೆ ನಾವು ಕೊಡ್ತೀವಿ, ನಮ್ಮ ಪಾಲಿದ್ರೆ ನಾವು ಕೊಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.